ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ಸುಧಾ ಶ್ರೀನಿವಾಸ್. ಈ ವಿಡಿಯೋದಲ್ಲಿ ಪ್ರಾಮಾಣಿಕತೆಯ ಪ್ರತಿಫಲ ಹೇಗೆ ಸಿಗುತ್ತೆ ಅನ್ನೋದನ್ನು ತಿಳಿದುಕೊಳ್ಳೋಣ. ನೋಬೆಲ್ ಪಾರಿತೋಷಕವನ್ನು ಪಡೆದ ಏಕಮೇವ ಭಾರತೀಯ ವಿಜ್ಞಾನಿ ಸರ್ ಸಿ.ವಿ. ರಾಮನ್ ಆಗ ಬೆಂಗಳೂರಿನಲ್ಲಿ ತಮ್ಮ ಸಂಶೋಧನಾ ಕೇಂದ್ರನ ಸ್ಥಾಪಿಸಿದರು. ಆಗ ನಡೆದಂತಹ ಘಟನೆ ಇದು. ತಮಗೆ ಸಂಶೋಧಕರು ಬೇಕೆಂದು ರಾಮನ್ ಪತ್ರಿಕೆಗೆ ಜಾಹೀರಾತು ನೀಡಿದ್ರಂತೆ. ಅದಕ್ಕೆ ಪ್ರತಿಯಾಗಿ ನೂರಾರು ಅರ್ಜಿಗಳು ಬಂದಿದ್ವು. ಎಲ್ಲ ಅಭ್ಯರ್ಥಿಗಳನ್ನು ಹಿರಿಯ ಸಂಶೋಧಕರು ಸಂದರ್ಶಿಸಿ ಕೇವಲ 6 ಜನರನ್ನು ಮಾತ್ರ ಕೊನೆಯ ಸಂದರ್ಶನಕ್ಕೆ ಆಯ್ಕೆ ಮಾಡಿದರು. ಇವರನ್ನು ಸರ್ ಸಿ.ವಿ. ರಾಮನ್ ರವರೇ ಭೇಟಿ ಮಾಡುವವರಿದ್ದರು. ರಾಮನ್ ಅವ್ರನ್ನೆಲ್ಲ ಸಂದರ್ಶನ ಮುಗಿಸಿ 3 ಆರಿಸಿದ್ರು. ಎಲ್ಲರಿಗೂ ಊರಿಗೆ ಹೋಗಿ ಬರುವ ಪ್ರವಾಸ ಭತ್ಯೆಯನ್ನು ನೀಡಲು ಆದೇಶಿಸಿದರು. ಸಾಯಂಕಾಲ ಮನೆಗೆ ಹೊರಡಲು ಸಿದ್ಧರಾಗಿ ಹೊರಬಂದ ರಾಮನ್ ರಸ್ತೆಯ ಪಕ್ಕದಲ್ಲಿ ನಿಂತ ವ್ಯಕ್ತಿಯೊಬ್ಬನನ್ನು ಗಮನಿಸಿದ್ರು. ಹೌದು, ಇದೇ ವ್ಯಕ್ತಿ ಬೆಳಿಗ್ಗೆ ಸಂದರ್ಶನಕ್ಕೆ ಬಂದವನು. ಆದರೆ ಅವನು ಆಯ್ಕೆಯಾಗಿಲ್ಲ. ಬಹುಶಃ ಅವಕಾಶಕ್ಕಾಗಿ ಕೇಳಿಕೊಳ್ಳಲು ನಿಂತಿರಬೇಕು ಎಂದುಕೊಂಡ್ರು. ಆತ ಮುಂದೆ ಬಂದು ಸರ್ ಎಂದು ಕರೆದ. ಎಸ್ ಎಂದರು. ರಾಮನ್ ಅವರು, ಮಗು, ನೀನು ಸಂದರ್ಶನದಲ್ಲಿ ಆಯ್ಕೆಯಾಗಿಲ್ಲ. ಮುಂದಿನ ಸಾರಿ ಚೆನ್ನಾಗಿ ಓದಿ ಪ್ರಯತ್ನಿಸು ಎಂದು ಹೇಳಿ ಮುಂದೆ ನಡೆದರು. ಆಗ ಆತ ಹೇಳಿದ, ಸರ್, ನಾನು ಅದಕ್ಕಾಗಿ ನಿಂತಿಲ್ಲ. ನನಗೆ ತಮ್ಮ ಆಫೀಸ್ನಲ್ಲಿ ಭತ್ಯೆ ನೀಡಿದ್ದಾರೆ. ಆದರೆ ತಪ್ಪಾಗಿ ₹7 ಹೆಚ್ಚು ಕೊಟ್ಟಿದ್ದಾರೆ. ನಾನು ಅವ್ರಿಗೆ ಹೇಳಿದಾಗ ಅಕೌಂಟ್ಸ್ ಮುಚ್ಚಿಯಾಯಿತು. ಅದನ್ನು ನೀವೇ ಇಟ್ಕೊಳ್ಳಿ ಎಂದರು. ನನಗೆ ಆ ಹೆಚ್ಚಿನ ಹಣ ಬೇಡ ಸರ್ ಎಂದ. ಹಾಗಾದರೆ ಆ ₹7 ಕೊಡು ಎಂದು ಕೈ ಚಾಚಿ ಅದನ್ನು ತೆಗೆದುಕೊಂಡ್ರು. ರಾಮನ್ ಅವರು ಜೇಬಿನಲ್ಲಿ ಹಾಕ್ಕೊಂಡ್ರು. ಮುಂದೆ ನಡೆದ್ರು. 2 ಹೆಜ್ಜೆ ಹೋದ ಮೇಲೆ ತಿರುಗಿ, ಇಲ್ಲಿ ನೋಡು, ನಾಳೆ ಬೆಳಿಗ್ಗೆ ನನ್ನನ್ನು 10 ಗಂಟೆಗೆ ಬಂದು ಕಾಣು ಎಂದು ಹೇಳಿದ್ರು. ಆತನಿಗೆ ಏನೂ ತೋಚಲಿಲ್ಲ. ಮರುದಿನ ಅವ್ರ ಕೊಠಡಿಗೆ ಹೋದ. ಆಗ ರಾಮನ್ ಹೇಳಿದ್ರು, ಮಗು, ನೀನು ಭೌತಶಾಸ್ತ್ರದ ಪರೀಕ್ಷೆಯಲ್ಲಿ ಅನುತ್ತೀರ್ಣನಾದೆ. ಆದರೆ ಪ್ರಾಮಾಣಿಕತೆಯ ಪರೀಕ್ಷೆಯಲ್ಲಿ ಜಯಶಾಲಿಯಾದೆ. ಅದೇ ಮುಖ್ಯ. ನಾನು ನಿನಗಾಗಿ ಇನ್ನೊಂದು ಹುದ್ದೆ ಸೃಷ್ಟಿಸಿದ್ದೇನೆ. ಅದಕ್ಕೆ ನೀನು ಸೇರಿಕೋ ಎಂದು ಆರ್ಡರ್ ಕೊಟ್ಟರು. ಆ ಹುಡುಗ ದೊಡ್ಡ ವಿಜ್ಞಾನಿಯಾಗಿ ಖ್ಯಾತನಾದ. ಮುಂದೆ ಅವನೊಂದು ಲೇಖನ ಬರೆದ. ನನ್ನ ಜೀವನದ ಗತಿಯನ್ನು ಬದಲಿಸಿದ ₹7. ಪ್ರಾಮಾಣಿಕತೆ ಜೀವನದ ಗತಿಯನ್ನೇ ಬದಲಿಸುತ್ತದೆ. ಈ ಪ್ರಸಂಗವನ್ನು ಕರುಣಾಳು ಬಾಬೆಳಕೆ ಪುಸ್ತಕದಿಂದ ತೆಗೆದುಕೊಳ್ಳಲಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.